ಈ ಸ್ಟಾಕ್ ಅಲ್ಲಿ ಕೇವಲ 5 ದಿವಸದ ಹಿಂದೆ 1 ಲಕ್ಷನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವತ್ತಿಗೆ ಅದು 35,000 ರೂಪಾಯಿ ಪ್ರಾಫಿಟ್ ಅನ್ನ ತಂದ್ಕೊಡ್ತಾ ಇತ್ತು. ಹೌದು, ನಾನು ಹೇಳ್ತಾ ಇರೋದು ಕೊಚ್ಚಿನ್ ಶಿಪ್ ಯಾರ್ಡ್ ಸ್ಟಾಕ್ ಬಗ್ಗೆ. ಇದೊಂದು ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ ಆಗಿರುತ್ತೆ. ಏನಕ್ಕೆ ಈ ರೀತಿಯ ಮೂವ್ಮೆಂಟ್ ಈ ಸ್ಟಾಕ್ ಅಲ್ಲಿ ಬರ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಇವ್ರ ಹತ್ರ 22,500 ಕೋಟಿಯಷ್ಟು ಆರ್ಡರ್ ಬುಕ್ ಇದೆ. ರೀಸೆಂಟ್ ಆಗಿ ಬಂದ Q4 ರಿಸಲ್ಟ್ ಅಲ್ಲಿ 30% ರೆವೆನ್ಯೂ ಇನ್ಕ್ರೀಸ್ ಆಗಿದ್ರೆ 11% ಪ್ರಾಫಿಟ್ ಅನ್ನೋದು ಇನ್ಕ್ರೀಸ್ ಆಗಿದೆ. ಇದು ಒಂದು ಅಟ್ರಾಕ್ಟಿವ್ ಪಾಯಿಂಟ್ ಆಗಿರುತ್ತೆ. ಇದ್ರ ಜೊತೆಗೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕಡೆಯಿಂದ 1,000 ಕೋಟಿಯಷ್ಟು ಹೊಸ ಆರ್ಡರ್ ಬಂದಿದೆ. ಇದ್ರ ಜೊತೆಗೆ ಯುರೋಪಿಯನ್ ಕಂಟ್ರೀಸ್ ಕಡೆಯಿಂದ ಕೂಡ ಆರ್ಡರ್ ಬರ್ತಾ ಇದೆ. ಇಂಟರ್ನ್ಯಾಷನಲ್ ಲೆವೆಲ್ಗೆ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ. ಆಬ್ವಿಯಸ್ಲಿ ಆಪರೇಷನ್ ಸಿಂಧೂರ್ ಸಕ್ಸಸ್ ಆದ್ಮೇಲೆ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ ಮೇಲೆ ಎಲ್ಲರ ಕಣ್ಣು ಬಿದ್ದಿರೋದ್ರಿಂದ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಫೆನ್ಸ್ ಸ್ಟಾಕ್ ಆಗಿರುವಂತಹ ಕೊಚ್ಚಿನ್ ಶಿಪ್ ಯಾರ್ಡ್ ಮೇಲೆ ಇನ್ವೆಸ್ಟರ್ಸ್ ನ ಕಣ್ಣು ಬಿದ್ದಿರೋದು ಈ ರ್ಯಾಲಿಗೆ ಕಾರಣ ಆಗಿರುತ್ತೆ. ಸೊ ಇವಾಗ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ಕೊಂಡಿದ್ರೆ ಈಗಾಗಲೇ ಸ್ಟಾಕ್ ಮೂವ್ಮೆಂಟ್ ಅನ್ನೋದು ತುಂಬಾ ಮೇಲೆ ಹೋಗಿರೋದ್ರಿಂದ ಸ್ವಲ್ಪ ಕರೆಕ್ಷನ್ ಸ್ಟೇಜ್ ಗೆ ಬಂದಾಗ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರ್ ಚಾಯ್ಸ್ ಆಗಿರುತ್ತೆ. ಸೊ ನಿಮ್ಗೇನ್ ಅನ್ಸುತ್ತೆ 2025ಕ್ಕೆ ಕೊಚ್ಚಿನ್ ಶಿಪ್ ಯಾರ್ಡ್ ಸ್ಟಾಕ್ ಮತ್ತೊಂದು ಮಲ್ಟಿ ಬ್ಯಾಗರ್ ಸ್ಟಾಕ್ ಆಗತ್ತಾ? ಕಮೆಂಟ್ ಮಾಡಿ. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಆನ್ ಟೈಮ್ ಅಪ್ಡೇಟ್ಸ್ಗೆ ನಮ್ಮ ಪೇಜ್ ಫಾಲೋ ಮಾಡಿ.